ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯಸದ ರುಚಿ. ಎಂದಿನಂತೆ ಇವತ್ತು ಕೂಡ ಒಂದು ಒಳ್ಳೆಯ ಟೇಸ್ಟಿಯಾದಂಥ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಈ ಅಡುಗೆನ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಬೋದು, ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಏನೇನು ಬೇಕು ಅಂತಂದರೆ, ನಾನು ಇಲ್ಲಿ 1.5 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಹಸಿಮೆಣಸಿನಕಾಯಿ, ಹಾಗೆ ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಸಬ್ಸಿಗೆ ಸೊಪ್ಪು. ಇದಿಷ್ಟು ಥರದ ಸೊಪ್ಪುಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ಲ, ಆ ಹಸಿಮೆಣಸಿನ್ಕಾಯಿನ ಹಿಟ್ಟಿಗೆ ಹಾಕ್ಬಿಟ್ಟು ಈ ಥರ ಫಸ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಖಾರ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ, ಹಿಟ್ಟಿಗೆ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ತಿನ್ನೋವಾಗ ಸ್ವಲ್ಪ ಖಾರ ಖಾರ ಅಂತ ಅನಿಸಲ್ಲ, ಮಕ್ಕಳು ಕೂಡ ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಇದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಸೊಪ್ಪುಗಳು ಹಾಗೆ ಈರುಳ್ಳಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕಾಯಿಸಿರುವಂಥ ಎಣ್ಣೆ ಹಾಕೋಬೋದು. ಅದು ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು. ಇದನ್ನು ಕಲಿಸಿದ ತಕ್ಷಣ ನಾವು ಮಾಡಬಹುದು, ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು ಅಂತ ಏನಿಲ್ಲ. ರವೆ ರೊಟ್ಟಿ ಥರ ಸ್ವಲ್ಪ ಹೊತ್ತು ನೆನೆಸ್ಬೇಕು ಅಂತ ಏನಿಲ್ಲ. ಈ ಕಡೆ ನಾನು ಪಡ್ಡು ಹೆಂಚಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ನಾವು ಕಲಸಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಹಾಕ್ಕೊಳ್ಳೋದು. ಹಾಕ್ಕೊಂಡ್ಮೇಲೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಒಂದು 4 ಮಿನಿಟ್ಸ್ ಬಿಟ್ಟರೆ ಸ್ವಲ್ಪ ಇದು ಸಣ್ಣೂರಿನಲ್ಲೇ ಬೇಯಬೇಕಾಗತ್ತೆ. ಏಕೆಂದರೆ ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ, ಕಡಲೆ ಹಿಟ್ಟು ಹಾಕಿರ್ತೀವಿ. ಆದ್ದರಿಂದ ಸಣ್ಣೂರಿನಲ್ಲೇ ಬೇಯಿಸ್ಕೊಂಡು ಆಮೇಲೆ ಒಂದು 2 ಮಿನಿಟ್ಸು ಹೈ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಾಗತ್ತೆ. ಇದು ಕಡಲೆ ಹಿಟ್ಟು ನಮಗೆ ತುಂಬಾ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನಾವು ಇದನ್ನು ಬೆಳಗಿನ ತಿಂಡಿಗೆ ಖಂಡಿತವಾಗ್ಲೂ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನೋಡಿ, ಒಂದು ಸೈಡ್ ಬೆಂದಿದೆ, ಈಗ ಇನ್ನೊಂದು ಸೈಡು ನಾನು ತಿರುಗಿಸಾಕ್ತಾ ಇದ್ದೀನಿ. ಮತ್ತು ಇದರ ಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಪಡ್ಡು ಹೆಂಚಲ್ಲಿ ಏನಂತಂದರೆ ಮಧ್ಯದಲ್ಲಿರೋದು ಬೇಗ ಬೆಂದ್ಬಿಡುತ್ತೆ, ಸೈಡಲ್ಲಿರೋ ಪಡ್ಡುಗಳು ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದರೆ ನಾನು ಸಿಮ್ಮಲ್ಲೇ ಬೇಯಿಸ್ಕೊತಾ ಇದ್ದೀನಲ್ಲ, ಸೊ ಆದ್ದರಿಂದ ಸೆಂಟ್ರಲ್ಲಿರೋ ಪಡ್ಡುಗಳನ್ನ ತೆಗೆದುಬಿಟ್ಟು ಸೈಡಲ್ಲಿರೋ ಪಡ್ಡುಗಳನ್ನ ಮಧ್ಯಕ್ಕೆ ಹಾಕಿ ನೀಟಾಗಿ ರೋಸ್ಟ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದು ಸ್ನ್ಯಾಕ್ಸಿಗೂ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿ ಮಾಡ್ಕೋಬೋದು. ಚಟ್ನಿ ಇಲ್ಲ ಅಂತಂದರೆ ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಸಾಸ್ ಯಾವ್ದಾದ್ರೂ ಇದರಲ್ಲಿ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.